ಸಾಹಿತ್ಯಪೂರ್ಣವಾಗಿ ವಿವರಿಸಬೇಕಾ? ದೇವತೆಯ ಗರ್ಭವೈಕುಂಠದಿಂದ ಬಯಲಾದ ಬ್ರಹ್ಮಾಂಡದ ಬೆಳಕು ನಾನು. ಮುಕ್ಕೋಟಿ ಭಕ್ತಿಲರ ಬಗೆಯ ಬಯಕೆ ಆಗಲಿ ಹೂವಾಗುವಲ್ಲಿ, ಮನುಮುನಿಗಳ ಮನೋರಥ ಮೂರ್ತವಾಗುವಲ್ಲಿ, ಸಾಧು ಸಜ್ಜನರ ಸಂಕಲ್ಪ ಸಾಕಾರವಾಗುವಲ್ಲಿ, ಕಗ್ಗತ್ತಲ ಕಾಳಿಮೆ ಕರಗ ನೀರಾಗುವಲ್ಲಿ, ವಸುದೇವ ದೇವಕಿಯರ ಸೆರೆ ಲೋಕಕ್ಕೆ ಆಸರೆಯಾಗುವಲ್ಲಿ, ಮಾಧವತ್ವದಿಂದ ಮಾನವತ್ವದೆಡೆಗೆ ಹರಿದು ಬಂದವ ಕೃಷ್ಣ ಅಂತ ಹೇಳಿದ್ರೆ ಅದ್ಭುತ, ಆಕರ್ಷಣೆ, ಪವಾಡ, ಚುಂಬಕ ಶಕ್ತಿ, ಮಹಾತ್ಮ್ಯ, ಮಹಿಮೆ, ಮಂತ್ರ, ತತ್ವ, ತಪಸ್ಸು. ಕೃಷ್ಣ ಅಂದ್ರೆ ಪ್ರಣಯ ಪ್ರವಾಹ, ಕರುಣೆಯ ಕಡಲು, ಸಿಟ್ಟಿನ ಶಿಕ್ಷಣದ ಬೆಟ್ಟ, ಶೃಂಗಾರ ಸಾಗರ, ಮೋಹಮುತ್ಕರ, ಅರ್ಥಶಾಸ್ತ್ರದ ಆಕರ. ಜಗತ್ತಿಯಲ್ಲಿ ಪ್ರಖ್ಯಾತವಾದಂತಹ ನನ್ನ ಜಗದಲ್ಲಿ ನನ್ನನ್ನು ಪ್ರಖ್ಯಾತವಾದಂತಹ ನಾಮದಿಂದ ಕರೆಯುವುದು ಹೇಗೆ ಬಲ್ಲೆಯ? ಹೌದೌದು, ಇದು ನನ್ನ ಜಗತ್ತು. ಈಗ ನಾನು ಸ್ವಲ್ಪ ಹೊತ್ತು ಇಲ್ಲೇ ನಿಲ್ಲಿಸಿದ್ರೆ ನಿನ್ನ ಗುಹೆಯು ನನ್ನದ್ದಾಗುತ್ತೆ. ಜಾಗ್ರತೆ ವಹಿಸಿ. ಸಮುದ್ರದ ಮಧ್ಯದಲ್ಲಿ ಇಲ್ಲಿ ನಿನ್ನ ಜಗತ್ತು, ನಿನ್ನ ಸಮುದ್ರದ ಮಧ್ಯದ ದ್ವೀಪದಲ್ಲಿ ನಿನ್ನ ನೇರುತ್ತ ಕರೀತಾರೆ. ಕೃಷ್ಣ, ಶ್ರೀಕೃಷ್ಣ, ಕೃಷ್ಣ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಶ್ರೀಕೃಷ್ಣ ಎಂತ ಚಂದ ಆಗ್ತದೆ. ಕೃಷ್ಣ ಅರ್ಥ ಆಯ್ತಾ? ನಿನ್ನ ಜನ್ಮ ಯಾವಾಗ? ಯಾವಾಗ ಹೇಳು, ನಿನಗೆ ಸಮಯ ಉಂಟು ಅಂತ ಹೇಳ್ತೀನಿ. ಶ್ರೀಕೃಷ್ಣ ಜನ್ಮ ಶ್ರಾವಣ ಮಾಸ, ಅಷ್ಟಮಿಯ ತಿಥಿ, ರೋಹಿಣಿ ನಕ್ಷತ್ರ, ಬುಧವಾರದ ಕಾರ್ಯಗಳು. ಬುಧವಾರ ರಾತ್ರಿ ಅಲ್ವಾ? ಕೃಷ್ಣ ಅಂತ ನಿನ್ನ ಹೆಸರು. ನೀನು ದ್ವಾರಕ್ಕೆ ಎಲ್ಲಿಯೋ ಇಲ್ಲಿಗೆ ಪ್ರವಾಸವ ನಾನು ಬೆದರಿಸಿಟ್ಟಂತಾನೆ ಹೇಳಿದ್ಯಲ್ಲ, ಅದೇ ಕಾರಣಕ್ಕೆ ಬೇಕಾಗಿ ಆ ಮಣಿಯನ್ನು ಕಂಡೆ. ಆ ಮಣಿನ